ನಾವು ಪೊಲೀಸರು ಅಂತ ಹೇಳಿ ನಿಮ್ಮ ಮನೆಗೆ ಬಂದ್ರೆ ಎಚ್ಚರ ಎಚ್ಚರ. ಪೊಲೀಸರ ಸೋಗಿನಲ್ಲಿ ಬಂದು ಚಿನ್ನ ದೋಚಿ ಕಲ್ಲು ಕೊಡ್ತಾರೆ ಜೋಕೆ. ಯಾರಾದರೂ ನಾವು ಪೊಲೀಸರು ಅಂತ ಹೇಳಿ ನಿಮ್ಮ ಮನೆಗೆ ಬಂದ್ರು ಅಂತ ಹೇಳಿದ್ರೆ ಅಲರ್ಟ್ ಆಗಿರಬೇಕು ನೀವು. ಯಾಕಂದ್ರೆ ಪೊಲೀಸರ ವೇಷದಲ್ಲಿ ಬರ್ತಾರೆ, ಚಿನ್ನ ದೋಚಿ ಕಲ್ಲು ಕೊಟ್ಟು ಹೋಗ್ತಾರೆ. ಕೊಪ್ಪಳದ ಕುಕನೂರು ಪಟ್ಟಣದಲ್ಲಿ ಮಹಿಳೆಗೆ ಮೋಸ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಬಂಗಾರ ಕದ್ದು ಕಲ್ಲನ್ನ ಕೊಟ್ಟು ಹೋಗಿದ್ದಾರೆ ನಕಲಿ ಪೊಲೀಸರು. ಸುಮಾ ಅಬನೂರ್ ಎಂಬುವರ 1.5 ತೊಲೆ ಬಂಗಾರದ ಸರ ಕಳ್ಳತನ ಆಗಿದೆ. ಸುಮಾ ಮನೆಯಿಂದ ಬ್ಯಾಂಕ್ಗೆ ಹೋಗುತ್ತಿದ್ದಾಗ ಈ ಘಟನೆ ಆಗಿದೆ. ನೋಡಿ, ಸುಮಾ ಬಳಿ ಇಬ್ಬರು ಬಂದು ನಾವು ಪೊಲೀಸ್ ಅಂತ ಹೇಳ್ಕೊಂಡು ಪರಿಚಯ ಮಾಡಿಕೊಳ್ತಾರೆ. ನೋಡಿ, ಅವರ ಮುಗ್ಧತೆಯನ್ನ ಬಳಕೆ ಮಾಡಿಕೊಳ್ತಾರೆ, ಅಮಾಯಕತೆಯನ್ನು. ಪಟ್ಟಣದಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ, ಮೈ ಮೇಲೆ ಆಭರಣ ಧರಿಸಿ ಓಡಾಡಬೇಡಿ ಅಂತ ಹೇಳ್ತಾರೆ. ಹೀಗೆ ಓಡಾಡಿದ್ರೆ ಯಾರಾದರೂ ಕಳ್ಳರು ಕದ್ದು ಪರಾರಿ ಆಗ್ತಾರೆ ಅಂತ ನಂಬಿಸಿದ್ರು. ಅವರೇ ಕಳ್ಳರು ಅಂತ ಗೊತ್ತಿಲ್ಲ ಆ ಮಹಿಳೆಗೆ. ಸುಮಾ ಬಳಿ ಬಂಗಾರದ ಸರ ಪಡೆದು ಪೇಪರ್ನಲ್ಲಿ ಮಡಚಿಡುವುದಾಗಿ ನಂಬಿಸಿ ಕೃತ್ಯ ಮಾಡ್ತಾರೆ. ಪೇಪರ್ನಲ್ಲಿ ಕಲ್ಲಿಟ್ಟು ಮನೆಯಲ್ಲಿ ಭದ್ರವಾಗಿ ಇಡಿ ಅಂತ ಹೇಳಿಲಿಂದ ಹೋಗ್ಬಿಡ್ತಾರೆ ಅವರು. ಕೂಡಲೇ ಕುಕನೂರು ಪೊಲೀಸ್ ಠಾಣೆಗೆ ತೆರಳಿ ವಿಷಯವನ್ನು ತಿಳಿಸಿದ್ರು ಸುಮಾ. ಆ ಮನೆಗೆ ಹೋಗಿ ಪೇಪರ್ ಓಪನ್ ಮಾಡ್ತಾರೆ. ನನ್ನ ಸರ ಅಲ್ಲ, ಇದು ಕಲ್ಲು ಅನ್ನೋದು ಮಹಿಳೆಗೆ ಗೊತ್ತಾಗುತ್ತೆ. ಅವರ ಮುಗ್ಧತೆಯನ್ನು ಇಲ್ಲಿ ಬಳಸ್ಕೊಂಡಿದ್ದಾರೆ. ನೋಡಿ, ಕಳ್ಳರು ಯಾವ್ಯಾವ ವೇಷದಲ್ಲಿ ಬರ್ತಾರೆ ಅನ್ನೋದು ಹೇಳೋಕ್ಕಾಗೋದಿಲ್ಲ. ಪೊಲೀಸರ ವೇಷದಲ್ಲಿ ಬಂದು ಕಳ್ಳತನ ಮಾಡೋರ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಅವ್ರಿಗೂ ಸಹಜವಾಗಿ ಆರಂಭದಲ್ಲಿ ಗೊತ್ತಾಗಿಲ್ಲೋ, ಹೌದಲ್ಲಪ್ಪ ಯಾರೋ ನಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದಾರೆ, ನಾನು ಹಾಕಿರೋ ಬಂಗಾರ ಸರ ಯಾರಾದರೂ ಕದ್ಕೊಂಡು ಹೋಗ್ಬೋದು, ಓ ಪೊಲೀಸರಂತೆ. ನೋಡಿ, ನಂಬಿಕೆ ಅದು. ಪೊಲೀಸರಂದರೆ ಒಂದು ನಂಬಿಕೆ, ಧೈರ್ಯ. ಹಾಗಾಗಿ ಅವ್ರು ಹೇಳಿದ್ರು ಅನ್ನೋಂಥ ಕಾರಣಕ್ಕೆ ಆಕೆ ಏನು ಮಾಡ್ತಾರೆ, ಅದನ್ನು ಬಿಚ್ಚಿ ಅವ್ರ ಕೈಯಲ್ಲಿ ಕೊಡ್ತಾರೆ. ಕೊಡಮ್ಮ, ಇಲ್ಲಿ ಪೇಪರ್ಲ್ಲಿ ಹಾಕ್ಕೊಡ್ತೀವಿ ಅಂತ. ಆಕೆಯ ಗಮನ ಇನ್ನೊಬ್ಬನು, ಇಬ್ಬರು ಇರ್ತಾರಲ್ವ, ಇನ್ನೊಬ್ಬನು ಬೇರೆ ಕಡೆ ಮಾತಾಡ್ಸ್ತಾ ನಿಂತಿರ್ತಾನೆ, ಬೇರೆ ಕಡೆ ಗಮನ ಸೆಳೀತಾನೆ. ಆ ಪೇಪರ್ನಲ್ಲಿ ಅವ್ರೇನು ಕಲ್ಲು ಮೊದಲೇ ಸಣ್ಣ ಸಣ್ಣ ಕಲ್ಲನ್ನು ತೆಗೆದುಕೊಂಡು ಬಂದಿದ್ದರು, ಅದನ್ನು ಹಾಕ್ತಾರೆ, ಅದನ್ನು ಮಡಚಿ ಕೊಟ್ಬಿಡ್ತಾರೆ. ಭದ್ರವಾಗಿ ಇಟ್ಕೊಳ್ಳಿ ಅಮ್ಮ ಅಂಥೇಳಿ ಹೇಳ್ತಾರೆ. ಆಕೆ ಇಟ್ಕೊಳ್ತಾರೆ. ಆಮೇಲೆ ಅವರು ಅದೇ ಆಕೆಯನ್ನು ಗಮನ ಬೇರೆ ಕಡೆ ಸೆಳೆದಾಗ ಅದನ್ನು ಬಂಗಾರ ಏನಂತ ಆ ಒಂದು ಮಹಿಳೆಯ ಚೈನ್ ಇತ್ತಲ್ವ, ಅದನ್ನ ಜೇಬೊಳಗಡೆ ಇಳಿಸ್ಕೋತಾರೆ. ಗೊತ್ತಾಗಿರಲ್ಲ ಆಕೆಗೆ. ಹಾಗಾಗಿನೇ ಆಮೇಲೆ ಮನೆಗೆ ಹೋಗಿ ನೋಡ್ತಾರೆ, ಓಪನ್ ಮಾಡಿ. ಮಹಿಳೆ ಕಂಪ್ಲೀಟ್ ಶಾಕ್ ಆಗಿಬಿಡ್ತಾರೆ, ನನ್ನ ಬಂಗಾರ ಸರ ಇಲ್ಲಿ ಹೋಯಿತು ಅಂತೇಳಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಭಾಳ ಜಾಗರೂಕರಾಗಿರಬೇಕು. ಯಾಕಂತ ಹೇಳಿದ್ರೆ ನಾವು ನೋಡ್ತಾನೇ ಇದ್ದೀವಿ, ಕಳ್ಳತನ ಪ್ರಕರಣಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ. ಪೊಲೀಸರು ಎಷ್ಟೇ ಜಾಗೃತಿಯನ್ನು ಮೂಡಿಸಿದ್ರು ಕೂಡ. ನೋಡಿ, ಈಗ ಆ ಕಳ್ಳರು ಪೊಲೀಸರ ವೇಷದಲ್ಲಿ ಬಂದಿದ್ರು. ಅಂದರೆ ಯೂನಿಫಾರ್ಮ್ ಇರಲಿಲ್ಲ ಅವ್ರದ್ದು, ನೋಡೋಕ್ಕೆ ಥೇಟ್ ಅವ್ರ ಥರನೇ ಕಾಣಿಸ್ತಾ ಇದ್ರು. ಜೊತೆಗೆ ಇಲ್ಲಿ ಪ್ರಶ್ನೆಯನ್ನು ಮಾಡಬೇಕು ನೀವು. ಜನರು ಪ್ರಶ್ನೆ ಯಾವಾಗ ಮಾಡಲ್ವೋ ಅಲ್ಲಿವರೆಗೂ ಈ ಥರದ ಘಟನೆಗಳಾಗ್ತಾನೆ ಇರ್ತವೆ. ಪೊಲೀಸರಾ, ಹೌದಾ, ಯಾವ ಸ್ಟೇಷನ್ನು, ID ಕಾರ್ಡ್ ಇದೆಯಾ ನಿಮ್ಮದು, ತಪ್ಪೇನಿಲ್ಲ. ಬಟ್ ಸಹಜವಾಗೇ ಗೊತ್ತಾಗಲ್ಲ, ಎಲ್ರಿಗೂ ಕೂಡ ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅಮಾಯಕರು, ಮುಗ್ಧರು ಕೂಡ ಇರ್ತಾರೆ. ಅದನ್ನೇ ಇವರು ಬಳಸ್ಕೊಂಡು ಈ ರೀತಿಯಾಗಿ ಕೃತ್ಯವನ್ನು ಮಾಡಿದ್ದಾರೆ. ಆ ಸರವನ್ನು, ಆ ಬಂಗಾರವನ್ನು ಕಳೆದುಕೊಂಡಂತಹ ಮಹಿಳೆ ಈಗ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಪೊಲೀಸರು ಅಂತಂದು ಇದು ಮಾಡಿದಾಗ ನಾನು ಅಂದೆ, ಅಲ್ರಿ ನೀವು ಸಿವಿಲ್ ಡ್ರೆಸ್ ಹಾಕಿರಲ್ಲ ಅಂತ ಕೇಳಿದೆ ಅವ್ರಿಗೆ. ಇಲ್ರಿ, ಡ್ರೆಸ್ ಹಾಕಿದ್ರೆ ಇದಾಗ್ತದ, ಅದಕ್ಕೆ ಸಿವಿಲ್ ಡ್ರೆಸ್ ಹಾಕಿವಿ ಅಂತ ಅಂದ್ರು. ಮೊದ್ಲು ಏನಂದ್ರಿ ಬಂದವ್ರು? ಬಂಗಾರ ಇಲ್ಲೇ ಕಳವಾಗ್ಯದ ಈ ರೋಡ್ನ್ಯಾಗ ಪಂಚಾಯತಿ ಹತ್ರ ಮುಂದೆ ಭಾಳ ಮಂದಿ ಕಳವಾಗ್ಯದ್ರಿ, ಅದಕ್ಕೆ ಬಂಗಾರ ಹಾಕೊಂಡು ಹೋಗ್ಬಾರ್ದ್ರಿ ಅಂದ್ರು ಅವರು. ಅಂದ ತಕ್ಷಣ ನಿಮ್ಮ ಕಡೆಯಿಂದ ಇಸ್ಕೊಂಡ್ರ ಅವ್ರು? ಇಸ್ಕೊಂಡಿಲ್ರಿ, ನಾನೇನು ಕೊಡ್ಲಿಲ್ಲ. ಇನ್ನೇ ಬಂದು ಒಂದು ಉಂಗುರ ಹಾಕೊಂಬಂದಿದ್ನಿ. ಆ ಉಂಗುರ ಬಿಚ್ಕೊಂಡು ಅತ್ತಗೆ ನೀನು ಬಂಗಾರ ಹಾಕೋಬೇಡ ಅಂತಂದು ಒಂದು ಪೇಪರ್ನ ಕಟ್ಟಿ ಕೊಟ್ರು ಅವರು. ಅವಾಗ ನಂದು ಕೊಳ್ಳಾಗಿನ ಬಿಚ್ಚಿದೆ ನಾನು. ಅದು ಬಿಚ್ಚಿದ್ದು ಅಂದಾರಿ ಅವ್ರಿಗೆ ಹೆಂಗೆ ಅವ್ರ ಕೈಯಾಗಿ ಇಸ್ಕೊಂಡ್ರು ಗೊತ್ತಾಗಲಿಲ್ಲ. ಅದನ್ನ ಕೊಟ್ರ ನಿಮ್ಗೆ? ಪೇಪರ್ನಾಗ ಕಟ್ಟಿ ಕೊಟ್ರಿ ಅವ್ರು. ಕಟ್ಟಿ ನಂದೊಂದು ಬ್ಯಾಗ್ ಇತ್ತು, ಆ ಬ್ಯಾಗ್ನಾಗ ಇಟ್ಟು ಮತ್ತೊಂದು ಸುತ್ತಿ ನನ್ನ ಬಗ್ಲಾಗಿಟ್ಟು ಎಲ್ಲ ಇಟ್ಟಿವಿ ನೋಡಮ್ಮ, ಚಂದಾಗಿ ಹಿಡ್ಕೊಂಡು ಹೋಗ್ರಿ, ಎಲ್ಲಿ ಬೀಳ್ಸ್ಕೋಬೇಡ್ರಿ ಅಂದ್ರು. ನಾವು ಹಳ್ಳ ರೋಡ್ ತಟ್ಟಾದ ಪಂಚಾಯತಿ ಮುಂದೆ ನಿಂತ್ಕೊಂಡು ನೋಡ್ತೀನಿ, ಹಳ್ಳದ್ರು ಕಲ್ಲಿಟ್ಟದ್ರ ಕಲ್ಲಿದ್ದು ರೀ ಅದ್ರಾಗ. ಎಷ್ಟೊತ್ತಿಗೆ ಇದಾಗಿದ್ದು? 10:30 ಆಗಿತ್ತ ನೋಡ್ರಿ. ನೀವು ಅದು ಸೀದಾ ಸ್ಟೇಷನ್ಗೆ ಹೋದ್ರೆ ಮನೆಗೆ ಬಂದ್ರಿ? ಸ್ಟೇಷನ್ಗೆ ಹೋದ್ರಿ. ಪೊಲೀಸರು ಭೇಟಿ ಆದ್ರಿ? ಏನಂದ್ರು ಪೊಲೀಸರು? ಅವರು ಅಂದ್ರೆ ಇನ್ನೊಬ್ರದ್ದು ಯಾರ್ದ ಏನೋ ಸಮಸ್ಯೆ ಅದ ಅಂತ್ರಿ ಸ್ವಲ್ಪ, ಅದಕ್ಕೆ ನಾವು ವಿಚಾರ ಮಾಡ್ತೀವಮ್ಮ ಅಂತ ಹೇಳಿದ್ರಿ. ಈಗ ಅವ್ರು ನೋಡಕ್ ಹೆಂಗಿದ್ರು, ಯಾವ ತರ ಇದ್ರು, ಎದ್ರಾಗ ಬಂದಿದ್ರು? ವಯಸ್ಸಿನಿದ್ರಿ ಅವರು, ಎದ್ರಾಗ ಬಂದಿದ್ದಿಲ್ರಿ, ಅವ್ರು ನಿಂತಿದ್ರು ಸರ್ಕಲ್ನಾಗ. ಹುಡುಗರಂತ ಮತ್ತಷ್ಟು ಮಾಹಿತಿ ನಾಗರಾಜ್ ನೀಡ್ತಾರೆ. ನಾಗರಾಜ್, ಈಗ ಎಷ್ಟೇ ಜಾಗೃತಿ ಮೂಡಿಸಿದ್ರು ಕೂಡ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ. ಅದು ಈ ಹೊಸ ಒಂದು ಖಯಾಲಿ ಅಂತ ಅನ್ನಿಸ್ತಾ ಇದೆ.
ಪೊಲೀಸರ ವೇಷದಲ್ಲೇ ಬಂದು ಕಳ್ತನ ಮಾಡಿದ್ರೆ ಯಾರಿಗೂ ಅನುಮಾನ ಬರಲ್ಲ ಅಂತ ಹೇಳಿನೇ ಈ ರೀತಿ ಕೃತ್ಯ ಮಾಡ್ತಾ ಇರಬಹುದು. ಅಂದರೆ ಇವರು ಮುಗ್ಧತೆಯನ್ನೇ ಅವ್ರು ಬಳಸ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ನಾಗರಾಜ್ ಅಲ್ವಾ? ಖಂಡಿತವೂ ಕೂಡ ಏನಂದ್ರೆ ಕೊಪ್ಪಳ ಜಿಲ್ಲೆಯ ಕೊಕ್ಕನೂರು ಪಟ್ಟಣದ ಸುಮಾ ಅಬಲೂರು ಎಂಬ ಮಹಿಳೆ ಮಾಡ್ತಿರ್ತಾರೆ, ಬ್ಯಾಂಕಿಂಗ್ ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಬ್ಯಾಂಕಿಂಗ್ ಹೋಗೋ ಸಂದರ್ಭದಲ್ಲಿ ಪೊಲೀಸರ ಅಂದ್ರೆ ವೇಷ ಅಂತ ಅಲ್ಲ, ಕಾಮನ್ ಆಗಿ ಸಿವಿಲ್ ಡ್ರೆಸ್ ಧರಿಸಿದಂತ ಕೆಲವೊಂದಿಷ್ಟು ಪೊಲೀಸ್ ಅಂತ ಹೇಳ್ಕೊಂಡಂತ ಇಬ್ಬರು ಅಂದ್ರೆ ಬೈಕ್ ಅಲ್ಲಿ ಬರ್ತಾರೆ. ಈ ಸಂದರ್ಭದಲ್ಲಿ ಮಹಿಳೆಯರನ್ನ ಮಾತನಾಡ್ತಾರೆ. ನೋಡಮ್ಮ, ಈ ಪ್ರಕರಣದಲ್ಲಿ ಬಹಳಷ್ಟು ಕಳ್ಳತನ ಪ್ರಕರಣ ಆಗ್ತಾ ಇದೆ, ನಾವು ಪೊಲೀಸರು ಅಂತ ಹೇಳ್ಕೊಟ್ಟಿದ್ದಾರೆ. ನಾವು ಪೊಲೀಸರು ಆ ಕಾರಣಕ್ಕಾಗಿ ಮೈ ಮೇಲೆಲ್ಲ ಆಭರಣ ಹಾಕೊಂಡು ಓಡಾಡಬಾರ್ದು, ಯಾಕಂತಂದ್ರೆ ಕಳ್ಳತನ ಆಭರಣ ಜಾಸ್ತಿ ಆಗಿರೋದ್ರಿಂದ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಅಂತ ಹೇಳ್ಕೊಡಿದ್ರೆ, ಈ ಸಂದರ್ಭ ಅನುಮಾನಗೊಂಡ ಏನು ಸುಬಾ ಕೂಡ ಏನಂದ್ರೆ, ಇಲ್ಲ ನೀವು ಪೊಲೀಸ್ ಡ್ರೆಸ್ ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಆದಷ್ಟು ಮಹಿಳೆಯರು ಭಾಳ ಕೇರ್ಫುಲ್ ಆಗಿರಬೇಕು. ಯಾರೋ ಬಂದು ನಿಮ್ಮ ಸರ ತೆಗೀರಿ, ನಾವು ಪೊಲೀಸರು, ನಾವು ಏನೋ ಒಂದು ಪಾಲಿಷ್ ಮಾಡಿಕೊಡ್ತೀವಿ, ನೀವು ಕತ್ತಲ್ಲಿರೋದು, ಕಿವಿಯಲ್ಲಿರೋದು, ಮೂಗಲ್ಲಿರೋದು ಯಾವುದನ್ನು ಕೂಡ ತೆಗೆದುಕೊಡಬೇಡಿ, ಅಷ್ಟೇ ಬಲವಂತ ಮಾಡಿದ್ರು ಪೊಲೀಸರ ಗಮನಕ್ಕೆ ತನ್ನಿ. ಇಲ್ದಿದ್ರೆ ಈ ಮಹಿಳೆಗಾದ ಗತಿ ನಿಮಗೂ ಆಗುತ್ತೆ.